ನಮಸ್ಕಾರ ಫ್ರೆಂಡ್ಸ್. 9th ಜುಲೈ ಮಂಗಳವಾರದ ದಿನ ಅಗೇನ್ ನಿಫ್ಟಿ ಹೊಸ ಲೈಫ್ ಟೈಮ್ ಹೈ ಮಾಡಿ ಹೊಸ ಲೈಫ್ ಟೈಮ್ ಹೈ ಹತ್ರನೇ ಕ್ಲೋಸಿಂಗ್ನ ಕಂಡಿದೆ. ಹೊಸ ಲೈಫ್ ಟೈಮ್ ಹೈ ಮಾಡಿರೋ ಲೆವೆಲ್ 24,443 ಹಾಗೂ ಹೊಸ ಲೈಫ್ ಟೈಮ್ ಕ್ಲೋಸಿಂಗು 24,417. ಸೊ ನಾವು ಈಗ 10th ಜುಲೈ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ನಿಫ್ಟಿ ಈಗಿನ ಲೆಫ್ಟ್ ಟೈಮ್ ಹೈಯಿಂದ ಇನ್ನು ಯಾವ ಲೆವೆಲ್ ವರೆಗೆ ಹೈಯರ್ ಲೆವೆಲ್ ಅಲ್ಲಿ ಹೋಗ್ಬೋದು ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಯಾವುದೆಲ್ಲ ಮೂವ್ಮೆಂಟ್ ಬರ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ 9th ಜುಲೈ ನಾವು ಯಾವುದೆಲ್ಲ ಟ್ರೇಡ್ ಮಾಡಿದ್ವಿ ಅಂತ ಒಂದು ಬಾರಿ ನೋಡೋಣ. ಸೊ ನಾವು ನಿಫ್ಟಿನಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿ ಕ್ಲೋಸಿಂಗು ಪಾಸಿಟಿವ್ ಆಗಿ ಬಂದಿದ್ದಕ್ಕಾಗಿ ನಾವು ಇಲ್ಲಿ BTST ಕಾಲ್ ಕ್ವೆಶನ್ಸ್ ನ ಕೂಡ ತಗೊಂಡಿದ್ವಿ. ಅದನ್ನ ನಾನು ನಮ್ಮ ವಿಡಿಯೋದಲ್ಲಿ ಕೂಡ ಮೆನ್ಷನ್ ಮಾಡಿದ್ದೆ. ಸೊ ಈ ಲೆವೆಲ್ ಇಂದ ಅಪ್ ಮೂವ್ ಶುರು ಆದ್ರೆ ನಾವು ನಿಫ್ಟಿನಲ್ಲಿ ಟಾರ್ಗೆಟ್ ಇಟ್ಕೊಂಡಿದ್ದು 24,450 ಇಂದ 500 ವರೆಗೆ ಅಂತ. ಹಾಗೂ ನಮ್ಮ ಪೊಸಿಷನ್ಗಳಲ್ಲಿ ಪ್ರಾಫಿಟ್ ಬಂದ್ರೆ ಕೂಡ ನಾವು ಪ್ರಾಫಿಟ್ ಬುಕ್ ಮಾಡ್ಕೋಬಹುದು ಅಂತ ಹೇಳಿದ್ವಿ. ಸೊ ನಾವು ನಿಫ್ಟಿನಲ್ಲಿ 24,400 ಮೇಲೆ ಬಂದ್ಮೇಲೆ ನಮ್ಮ ಪೊಸಿಷನ್ಸ್ ನ ನಾವು ಟ್ರೇಲ್ ಮಾಡ್ತಾ ನಿಫ್ಟಿನಲ್ಲಿ ಹೈಯರ್ ಲೆವೆಲ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ನ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ನಿಫ್ಟಿ 24,400 440 ಈ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ದ ಎಂಡ್ ಆಫ್ ದ ಡೇ 24,417 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಲೆವೆಲ್ ಇಂದ ನಾವು ಅಗೇನ್ ಬುಧವಾರ ದಿನ 10th ಜುಲೈ ಪೊಸಿಷನ್ ತಗೋಬೇಕು ಅಂತಂದ್ರೆ ನಾವು ಕೆಳಗಡೆ ಇಂಪಾರ್ಟೆಂಟ್ ಆಗಿ 24,380 ಲೆವೆಲ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಆಪ್ಷನ್ ಚೈನ್ ಪ್ರಕಾರ 24,400 ಮೇಜರ್ ಸಪೋರ್ಟ್ ಆಗುತ್ತೆ. ಸೊ 24,380 ವರೆಗೆ ಯಾವುದೇ ಡಿಪ್ ಅಲ್ಲಿ ನಾವು ನಿಫ್ಟಿನಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಕೆಳಗಡೆ 24,350 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬಹುದಾಗಿದೆ. ಸೊ ಈ ಲೆವೆಲ್ ಅಲ್ಲಿ ನಾವು ಕಾಲ್ ಪೊಸಿಷನ್ ತಗೊಂಡ್ರೆ ಇಲ್ಲಿಂದ ಬರೋ ಅಪ್ ಮೂವ್ 24,500 ನ ನಾವು ಬುಧವಾರ ದಿನ ನೋಡೋ ಚಾನ್ಸಸ್ ಇದೆ. ಇನ್ನು ಇಲ್ಲಿ ನಮ್ಗೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಕೊಟ್ರೆ ನಿಫ್ಟಿ ಇಲ್ಲಿಂದ 24,600 ಅದ್ರ ಮೇಲೆ ಕೂಡ ಹೋಗೋ ಚಾನ್ಸಸ್ ಇದೆ. ಸೊ ನಾವು ನಿಫ್ಟಿ 24,380 ಮೇಲೆ ಇರೋವರೆಗೂ ಕಾಲ್ ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ 24,350 ಹತ್ರ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಫ್ಟಿ ಏನಾದ್ರು 24,350 ನ ಬ್ರೇಕ್ ಆಗಿ ಕೆಳಗಡೆ ಟ್ರೇಡ್ ಮಾಡೋಕ್ಕೆ ಶುರು ಆದ್ರೆ ಸೊ ರಿಸ್ಕಿ ಟ್ರೇಡರ್ಸ್ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಅಗೇನ್ ಮೇಲೆ 24,010 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ 24,350 ಇಂದ ಬರೋ ಕರೆಕ್ಷನ್ ಕೆಳಗಡೆ ನಿಫ್ಟಿ ಆ 10 ಡೇ ಮೂವಿಂಗ್ ಆವರೇಜ್ ವರೆಗೆ ಅದು 24,200 ಇಂದ 220 ಲೆವೆಲ್ ವರೆಗೆ ಬರುತ್ತೆ. ಸೊ ಈ ಲೆವೆಲ್ ವರೆಗೆ ನಾವು ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಸೊ ನಾನು ಕೊಟ್ಟಿರೋ ಲೆವೆಲ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಈ ಲೆವೆಲ್ಸ್ ನ ಇಟ್ಕೊಂಡು ನೀವು ನಿಫ್ಟಿನಲ್ಲಿ 10th ಜುಲೈ ಟ್ರೇಡ್ ಮಾಡೋದ್ರ ಬಗ್ಗೆ ಆಲೋಚನೆ ಮಾಡ್ಬೋದು. ಸೊ ನಾವು ಡಿಸ್ಕಷನ್ ಮಾಡಿರೋ ಪಾಯಿಂಟ್ಸ್ ಬಿಟ್ಟು ಏನಾದ್ರೂ ಹೆಚ್ಚಿನ ಚೇಂಜಸ್ ಇದ್ರೆ US ಮಾರ್ಕೆಟ್ ಕಡೆಯಿಂದ ಏನಾದ್ರೂ ನ್ಯೂಸ್ ಬಂದು ದೊಡ್ಡ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೆ ಅದಕ್ಕೆ ತಕ್ಕಂಗೆ ಲೆವೆಲ್ಸ್ ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸೊ ಅಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಬ್ಯಾಂಕ್ ನಿಫ್ಟಿ 52,600 ಮೇಲೆ ಹೋದ್ರೆ ನಾವು ಅಲ್ಲಿ ಕಾಲ್ ಪೊಸಿಷನ್ ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಬ್ಯಾಂಕ್ ನಿಫ್ಟಿ 52,600 ಮೇಲೆ ಹೋಗ್ತಿದ್ದಂಗೆ ಅಲ್ಲಿಂದ ಇಮಿಡಿಯೇಟ್ ರಿಜೆಕ್ಷನ್ ಕಂಡಿತ್ತು. ಸೊ ಇಲ್ಲಿ ನೀವು ಬ್ಯಾಂಕ್ ನಿಫ್ಟಿನಲ್ಲಿ ಗಮನಿಸಿದ್ರೆ ಬ್ಯಾಂಕ್ ನಿಫ್ಟಿ 3 ದಿನಗಳಿಂದ ಸೊ ಅದು 5th ಜುಲೈ ಆಗಿರ್ಬೋದು, 8th ಜುಲೈ ಆಗಿರ್ಬೋದು ಹಾಗೂ 9th ಜುಲೈ ಈ 3 ದಿನ ಬ್ಯಾಂಕ್ ನಿಫ್ಟಿ 500 ಪಾಯಿಂಟ್ಸ್ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಕೆಳಗಡೆ 52,250 ಆದ್ರೆ ಮೇಲೆ 52,750. ಸೊ ಬ್ಯಾಂಕ್ ನಿಫ್ಟಿ ಈ 500 ಪಾಯಿಂಟ್ಸ್ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಯಾವಾಗ 52,750 ಮೇಲೆ ಬಂದು ಅನದರ್ 50 ಪಾಯಿಂಟ್ಸ್ ಅಂತ ತಗೊಳ್ಳೋಣ. ಅದು 52,800 ಮೇಲೆ ಹೋದ್ರೆ ಮಾತ್ರನೇ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಕೆಳಗಡೆ 100 ಪಾಯಿಂಟ್ ಡಿಫ್ರೆನ್ಸ್ ಅಲ್ಲಿ 52,700 ಹತ್ರ ಸೊ ಇಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಕಾಲ್ ಪೊಸಿಷನ್ ತಗೊಂಡ್ರೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಮೇಲೆ 53,200 ಹಾಗೂ 500 ಲೆವೆಲ್ ಕಡೆ ಹೋಗೋ ಚಾನ್ಸಸ್ ಇದೆ. ಅದೇ ರೀತಿ ಕೆಳಗಡೆ ಕೂಡ ಬ್ಯಾಂಕ್ ನಿಫ್ಟಿ 52,250 ನ ಬ್ರೇಕ್ ಆದ್ರೆ ಅಗೇನ್ 50 ಪಾಯಿಂಟ್ಸ್ ಅಡಿಷನಲ್ ಡಿಫ್ರೆನ್ಸ್ ಅಲ್ಲಿ 52,200 ಬ್ರೇಕ್ ಆಗ್ತಿದ್ದಂಗೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಇಲ್ಲಿಂದ ಕೆಳಗಡೆ 51,700 ಇಂದ
500 ಲೆವೆಲ್ ನೋಡೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡ್ಕೋಬಹುದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಅಗೇನ್ ಅದರ ವೀಕ್ಲಿ ಎಕ್ಸ್ಪೈರಿ ದಿನ 52,250 ದಿಂದ ಮೇಲೆ 52,750 ಅಥವಾ 52,800 ಈ ಲೆವೆಲ್ ಆಲ್ಮೋಸ್ಟ್ 600 ಪಾಯಿಂಟ್ಸ್ ರೇಂಜ್ ಅಲ್ಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಟ್ರೇಡ್ ತಗೊಳ್ಳೋದು ಬೇಡ. ನಮ್ಮ ಲೆವೆಲ್ಸ್ ಬಂದ್ರೆ ಮಾತ್ರನೇ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಣ. ಇನ್ನು ಆಲ್ರೆಡಿ ಹೇಳ್ದಂಗೆ US ಮಾರ್ಕೆಟ್ ಕಡೆಯಿಂದ ಏನಾದರೂ ಪಾಸಿಟಿವ್ ನ್ಯೂಸ್, ನೆಗೆಟಿವ್ ನ್ಯೂಸ್ ಬಂದು ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೆ ಆಗ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡಬಹುದು ಅಂತ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.